ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 20ನೇ ಸ್ತೋತ್ರದ ಕುರಿತಾಗಿದೆ. ಶಿವ ಸಹಸ್ರನಾಮದ 20ನೇ ಸ್ತೋತ್ರವು ಹೀಗಿದೆ. ಬಹುಭೂತೋ ಬಹುಧಾರಾ ಸ್ವರ ಭಾನುರ್ಮಿತೋ ಗತಿಃ ನೃತ್ಯ ಪ್ರಿಯೋ ನಿತ್ಯ ನರ್ತೋ ನರ್ತಕ ಸರ್ವಲಾಲಸಃ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಶಿವನ ಈ 9 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಬಾಹುಭೂತಾಯ ನಮಃ. ಈ ಶಿವನಾಮದ ಅರ್ಥ ಶಕ್ತಿಯ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ: ಓಂ ಬಹುಧರಾಯ ನಮಃ. ಈ ಶಿವನಾಮದ ಅರ್ಥ ಈ ಮಹಾನ್ ವಿಶ್ವವನ್ನು ಹೊತ್ತಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ: ಓಂ ಸ್ವರ ಭಾನುವೇ ನಮಃ. ಈ ಶಿವನಾಮದ ಅರ್ಥ ಸ್ವತಃ ಸೂರ್ಯನಂತೆ ತನ್ನ ಬೆಳಕಿನಿಂದ ಹೊಳೆಯುವ ಅಥವಾ ರಾಹು ಗ್ರಹದ ರೂಪದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ: ಓಂ ಅಮಿತಾಯ ನಮಃ. ಈ ಶಿವನಾಮದ ಅರ್ಥ ಅಳತೆಗೆ ಮೀರಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಐದನೇ ನಾಮ ಹೀಗಿದೆ: ಓಂ ಗತಾಯೇ ನಮಃ. ಈ ಶಿವನಾಮದ ಅರ್ಥ ತಲುಪಬೇಕಾದ ಗಮ್ಯಸ್ಥಾನವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಆರನೇ ನಾಮ ಹೀಗಿದೆ: ಓಂ ನೃತ್ಯ ಪ್ರಿಯಾಯ ನಮಃ. ಈ ಶಿವನಾಮದ ಅರ್ಥ ನೃತ್ಯವನ್ನು ಇಷ್ಟಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಏಳನೇ ನಾಮ ಹೀಗಿದೆ: ಓಂ ನಿತ್ಯ ನರ್ತಾಯ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ನರ್ತಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎಂಟನೇ ನಾಮ ಹೀಗಿದೆ: ಓಂ ನರ್ತಕಾಯ ನಮಃ. ಈ ಶಿವನಾಮದ ಅರ್ಥ ಸ್ವತಃ ನರ್ತಕನಾದ ಅಥವಾ ಎಲ್ಲವನ್ನು ನೃತ್ಯ ಮಾಡಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ: ಓಂ ಸರ್ವಲಾಲಸಾಯ ನಮಃ. ಈ ಶಿವನಾಮದ ಅರ್ಥ ಈ ವಿಶ್ವದಲ್ಲಿರುವ ಪ್ರತಿಯೊಬ್ಬರನ್ನು ಇಷ್ಟಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 9 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 21ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.